ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ಈ ವಿಡಿಯೋದಲ್ಲಿ ತರಗತಿ 7 ಪದ್ಯಭಾಗ 3 ಭಾಗ್ಯದ ಬಳೆಗಾರ, ಇದನ್ನು ಬರೆದಿರುವುದು ಜನಪದ ಗೀತೆ. ಜನಪದರು ಅಂದ್ರೆ ಏನು ಅಂದ್ರೆ ಹಳ್ಳಿಯ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನರ ಬಾಯಿಯಿಂದ ಹರಿದು ಬಂದಿರುವಂತಹ ಹಾಡುಗಳು ಅಂದ್ರೆ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯ ಅಂತ ಕರೀತಾರೆ. ಹಿಂದೆ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ರೀತಿ ಸಾಹಿತ್ಯವನ್ನ ರಚನೆ ಮಾಡ್ತಾರೆ ಜನಪದ ಗೀತೆಗಳನ್ನ ಅಂದ್ರೆ, ಅವರು ಹೊಲಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಮನೆಯಲ್ಲಿ ಹೆಣ್ಮಕ್ಳು ರಾಗಿಯನ್ನ ಬೀಸ್ಬೇಕಾದ್ರೆ, ಭತ್ತವನ್ನ ಕುಟ್ಬೇಕಾದ್ರೆ, ಅಥವಾ ಖಾರದ ಪುಡಿ ಮೆಣಸಿನ ಪುಡಿ ಇಂತವಲ್ಲ ಅದನ್ನ ಕುಟ್ಬೇಕಾದ್ರೆ, ಹಾಗೆ ರಾಗಿ ಕಲ್ಲಿನಿಂದ ರಾಗಿಯನ್ನ ಬೀಸ್ತಾ ಇದ್ರು. ಆಗ ಜನಪದರು ತಮ್ಮ ಅನುಭವಗಳನ್ನ ಹಾಡಿನ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ರು. ಈ ಜನಪದರು ಎಷ್ಟು ಬುದ್ಧಿವಂತರು ಅಂದ್ರೆ, ಅವರು ಯಾವುದೇ ಶಾಲೆಗೆ ಹೋಗಿರಲಿಲ್ಲ, ಓದು ಬರಹ ಬರದೇ ಇದ್ದಂತವರು. ಅಂತಹ ಜನಪದರು ಸಾಹಿತ್ಯವನ್ನ ರಚಿಸಿದ್ದಾರೆ. ರಾಗಿ ಕಲ್ಲಿನಲ್ಲಿ ರಾಗಿಯನ್ನ ಬೀಸುವಾಗ ಹೇಗಾಡ್ತಿರಪ್ಪ ಅಂದ್ರೆ, ರಾಗಿ ಕಲ್ಲೇ ಬೀಸೋ ಕಲ್ಲೇ ನನ್ನ ಅಣ್ಣ ಮುತ್ತಿನ ಕಲ್ಲೆ ಅಂತ ಆಡ್ತಿದ್ರು. ಮಕ್ಕಳ ಬಗ್ಗೆ ಏನೋ ಸಹ ಜನಪದರು ಹಾಡನ್ನ ಹೇಳ್ತಿದ್ರು, ಹಾಡನ್ನು ಕಟ್ತಿದ್ರು. ಹಾಡಿನ ರೂಪದಲ್ಲಿ ಮಕ್ಕಳು ಹೇಳ್ಬೇಕಾದ್ರೆ ಹೇಗೆ ಹೇಳ್ತಿದ್ರು ಅಂದ್ರೆ, ಅಳುವ ಕಂದನ ತುಟಿಯು ಅವಳಾದ ಕುಡಿಯಂಗ. ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ರೀತಿ ಸೂರ್ಯನ ಬಗ್ಗೆ ಹೇಳ್ತಿದ್ರು, ಮುಂಗೋಳಿ ಕೂಜಾವು ಮೂಡು ಕೆಂಪೇರ್ಯಾವು, ಸ್ವಾಮಿ ನನ್ನಯ್ಯ ಹರತವೇರಿ, ಸ್ವಾಮಿ ನನ್ನಯ್ಯ ಹರತವೇರಿ ಬರುವಾಗ ನಾವೆಲ್ಲೂ ಕೈಯ ಮುಗಿದೆವು. ಮಕ್ಕಳ ಬಗ್ಗೆ, ಅವರ ವೃದ್ಧಾಪ್ಯದ ಬಗ್ಗೆ, ಅವರ ಹರೆಯದ ಬಗ್ಗೆ, ಮಕ್ಕಳು ಹರೆಯ ವೃದ್ಧಾಪ್ಯದ ಬಗ್ಗೆ ಆಡಿವಿ. ಎಷ್ಟು ಚೆನ್ನಾಗಿ ತಿಳ್ಕೊಳ್ಳಿ. ಮಕ್ಕಳ ಆಟವು ಚಂದ ಮತ್ತೆ ಯವನ ಚಂದ, ಮುತ್ತಿನಲಿ ಚಂದ ನರಗಡ್ಡ, ಮುತ್ತಿನಲಿ ಚಂದ ನರಗಡ್ಡ ಜಗದೊಳಗ, ಎತ್ತ ನುಡಿದರು ನಗು ಚಂದ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ನೋಡಿ, ಈ ಜಗತ್ತಿನಲ್ಲಿ ಎತ್ತ ನೋಡಿದರು ಸಹ ನಗು ಚಂದ. ಇದ್ರ ಅರ್ಥ ಏನು? ಈ ತ್ರಿಪದಿಯ ಅರ್ಥ ಏನು? ಮಕ್ಕಳಾಟವು ಚಂದ. ಮಕ್ಕಳ ಆಟ ತುಂಬಾ ಚೆನ್ನಾಗಿರ್ತಲ್ವಾ? ಮಕ್ಕಳ ಆಟ ಚೆನ್ನಾಗಿರ್ತಲ್ವಾ? ಮತ್ತೆ ಯೌವನ ಚಂದ. ನಾವು ಮಕ್ಕಳಾಗ್ತೀವಿ, ಯೌವನಸ್ಥರಾಗ್ತೀವಿ, ವಯಸ್ಸಿಗೆ ಬರ್ತೀವಲ್ಲ, ಆ ಯೌವನ ಮತ್ತೆ ಕಾಯ್ದು ಹೋದರೆ ಮತ್ತೆ ಮರಳಿ ಬರುವುದಿಲ್ಲ. ಹಾಗೆ ಮುತ್ತಿನಲ್ಲಿ ವಯಸ್ಸಾದಾಗ ನರೆಗಡ್ಡ ಬರುತ್ತಲ್ಲ, ಗಡ್ಡಗಳು, ನರೆಗಡ್ಡ ಅಂದ್ರೆ ಬಿಳಿ ಗಡ್ಡಗಳು ಬಂದಾಗ ಮುತ್ತಿನಲ್ಲಿ ಚಂದ ನರೆಗಡ್ಡ. ಮುತ್ತಿನಲ್ಲಿ ನರೆಗಡ್ಡ ಗಂಡು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಜಗದೊಳಗ, ಜಗತ್ತಿನಲ್ಲಿ ಎತ್ತ ನೋಡಿದರು ನಗು ಚಂದ ಅಂತ ಹೇಳ್ತಾರೆ. ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈಗಿನ ಕಾಲಘಟ್ಟದಲ್ಲಿ ಜನಪದ ಗೀತೆಗಳನ್ನ ಧ್ವನಿ ಸುರುಳಿಗಳನ್ನಾಗಿ ಹಾಗೂ ಹಲವು ವಿಡಿಯೋಗಳನ್ನಾಗಿ ಮತ್ತು ಪುಸ್ತಕಗಳ ರೂಪದಲ್ಲಿ ಪ್ರಕಟಿಸಿದ್ದಾರೆ. ಓದಿ. ಈ ಪದ್ಯವು 7ನೇ ತರಗತಿಯಲ್ಲದೆ ಈ 10ನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಓದುತ್ತಿರುವಂತ ಕನ್ನಡದಲ್ಲೂ ಸಹ ಬರ್ತದೆ, ಅವ್ರಿಗೂ ಸಹ ಅನುಕೂಲ ಆಗ್ತದೆ. ಹಾಗೂ ಪದವಿ ಕಾಲೇಜುಗಳಲ್ಲಿ ಅಂದ್ರೆ ಡಿಗ್ರಿ ಕಾಲೇಜಲ್ಲಿ ಓದುತ್ತಿರುವಂತವ್ರಿಗೂ ಸಹ ಈ ಪದ್ಯವನ್ನು ಇಟ್ಟಿದ್ದಾರೆ. ಹಾಗೂ ಎಲ್ಲ ಕನ್ನಡ ಕುಲಕೋಟಿ ಜನರಿಗೂ ಸಹ ಈ ಹಾಡು ತುಂಬಾ ಚೆನ್ನಾಗಿದೆ. ಈ ಪದ್ಯವನ್ನ ಮೊದಲು ವಾಚಿಸಿ ಅರ್ಥವನ್ನು ಹೇಳ್ತೀನಿ. ಈ ಭಾಗ್ಯದ ಬಳೆಗಾರ ಪದ್ಯದ ಆಶಯವನ್ನು ತಿಳಿದುಕೊಳ್ಳೋಣ. ಬಳೆಗಾರ ಊರಿಂದೂರಿಗೆ ತಿರುಗಿ ಬಳೆಗಳನ್ನ ಮಾಡ್ತಾನೆ. ಇವರೆಲ್ಲ ನೀವು ಶಾರ್ಟ್ ಕೋಟ್ ಬಳೆ ಅಂತ ತಗೋತೀರಾ ಹೆಣ್ಮಕ್ಳು. ಹಿಂದೆ ಹಾಗೇನಿಲ್ಲ, ಊರಿಗೆ ಹೋಗಿ ಬಳೆ ಮಲಾರನ್ನ ಇಟ್ಕೊಂಡು ಬಳೆಗಳನ್ನ ಮಾಡ್ತಿದ್ರು. ಎಸ್ ನರಸಿಂಹಸ್ವಾಮಿಯವರು ಒಂದು ಸೊಗಸಾದ ಪದ್ಯವನ್ನು ಕಟ್ಕೊಟ್ಟಿದ್ದಾರೆ. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯೇನ, ಒಳಗೆ ಬರಲಪ್ಪಣೆಯೇ ಬರುವೆ. ಎಷ್ಟು ಚೆನ್ನಾಗಿ ಪದ್ಯ ರಚನೆ ಮಾಡಿದ್ದಾರೆ ನೋಡಿ. ಬಳೆಗಾರನ ಬಗ್ಗೆ ಎಸ್ ನರಸಿಂಹಸ್ವಾಮಿಯವರು ಊರಿಂದವರಿಗೆ ಬಳೆಗಳನ್ನ ಮಾಡ್ತಾ ಇದ್ದ. 10 ಊರುಗಳ ಹಲವು ಜನರ ಪರಿಚಯ ಅವನಿಗೆ ಇರುತ್ತದೆ. ಈ ಗೀತೆಯಲ್ಲಿ ತನ್ನ ತಾಯಿಗೆ ಬಳೆಗಳೆಂದರೆ ಇಷ್ಟ. ಇದನ್ನು ಕೊಂಡು ಹೋಗಲು ಬಳೆಗಾರನಿಗೆ ಹೇಳುವ ಹೆಣ್ಣಿನ ಮತ್ತು ಪ್ರಶ್ನೆ ಹೇಳುವ ಬಳೆಗಾರನ ಸಂಭಾಷಣೆ ಈ ಗೀತೆಯಲ್ಲಿದೆ. ತಾಯಿಯ ಮನೆಯ ದಾರಿಯನ್ನು ಹೆಣ್ಣು ಮಕ್ಕಳು ತಿಳಿಸುವ ರೀತಿಯಲ್ಲಿ ಸೊಗಸಿದೆ. ಹಿಂದೆ ಹೆಣ್ಮಕ್ಳು ಏನ್ ಮಾಡ್ತಿದ್ರು, ತವ್ರ ಮನೆಯನ್ನು ಬಹಳ ಇಷ್ಟಪಡ್ತಿದ್ರು, ಅವ್ರ ದಾರಿಯನ್ನ ತಿಳಿಸ್ತಾರು. ಈ ಬಳೆಗಾರ ಏನ್ ಮಾಡ್ತಿದ್ರು ಅಂದ್ರೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಬಳೆಗಳನ್ನ ಮಾಡ್ತಿದ್ರಲ್ಲ, ಒಂದು ಊರಿನ ಸಮಾಚಾರವನ್ನ ಇನ್ನೊಂದು ಊರಿಗೆ ಹೇಳ್ತಾ ಇದ್ರು.
ತಿಳಿಸ್ತಾ ಇದ್ರು. ಇಲ್ಲಿ ತವರು ಮನೆಯ ವಿಚಾರಗಳನ್ನು ಸಹ, ದಾರಿ ವಿಚಾರಗಳನ್ನು ಸಹ ಬಳೆಗಾರ ತನ್ನ ಗಂಡನ ಮನೆಯಲ್ಲಿರುವಂತ ಹೆಣ್ಮಗಳಿಗೆ ಹೇಳ್ತಾ ಇದ್ದ. ತಾಯಿಯ ಮನೆಯ ದಾರಿಯನ್ನು ಹೆಣ್ಣು ಮಗಳು ತಿಳಿಸುವ ರೀತಿಯಲ್ಲಿ ಸೊಗಸಿದೆ. ಹಳ್ಳಿ ಮನೆಯ ಮತ್ತು ಪರಿಸರದ ಸುಂದರವಾದ ಚಿತ್ರಣವಿದೆ. ತನ್ನ ತವರಿನ ಬಗೆಗೆ ಮಗಳಿಗೆ ಅಪಾರ ಪ್ರೀತಿ ಇದೆ. ನೋಡಿ, ಹೆಣ್ಣು ಮಕ್ಕಳು ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ತವರು ಮನೆಯ ಪ್ರೀತಿ ತುಂಬಾ ಚೆನ್ನಾಗಿರ್ತದೆ, ಸೊಗಸಾಗಿರ್ತದೆ. ಅವಳು ತವರು ಮನೆಯನ್ನು ಯಶಸ್ಸನ್ನು ಬಯಸ್ತಿರ್ತಾಳೆ. ತವರು ಮನೆ ಯಶಸ್ಸನ್ನ ಒಂದ್ ಕಡೆ ಹೇಳ್ತಾಳೆ. ಅವಳು ಹೆಂಗ್ ಹೇಳ್ತಾಳೆ ಅಂದ್ರೆ, ಹಾಲುಂಡ ತವರಿಗೆ ಏನೆಂದು ಆಡಾಲಿ, ಅಬ್ಬಾಲಿ ಅವರ ರಸಬಳ್ಳಿ, ಅಬ್ಬಾಲಿ ಅವರ ರಸಬಳ್ಳಿ, ದಂಡೇಲಿರುವ ಕರಕೀಯ. ನೋಡಿ, ಹಾಲುಂಡ ತವರಿಗೆ ಹೆಣ್ಮಕ್ಳು ಹೆಂಗ್ ಆರಿಸ್ತಾನೆ ಅನ್ನೋದನ್ನ ಈ ಪದ್ಯದ ಜನಪದ ಏನಂತ ಹೇಳಿದ್ದಾರೆ ಅಂದ್ರೆ, ನಾನು ಹಾಲನ್ನ ಊಟ ಮಾಡಿರುವಂತ, ಹಾಲನ್ನ ಕುಡಿದಿರುವಂತ ತವರಿಗೆ ಏನೆಂದು ಆಡ್ಲಿ. ಈ ಹೊಳೆ ದಂಡೆಯಲ್ಲಿರುವಂತಹ ಗರಿಕೆ ಹೊಡೆದಿರಲ್ಲ, ಗರಿಕೆ ಹೊಂಡ, ಆ ಗರಿಕೆ ಹುಲ್ಲು ಹೇಗೆ ಒಣಗೋದ್ರೂ ಸಹ ಹಚ್ಚಿರುತ್ತದೆ, ಬತ್ತಿ ಹೋದ್ರೂ ಸಹ ಹಚ್ಚಿರುತ್ತದೆ, ಅದೇ ರೀತಿ ನಮ್ಮ ತವರು ಮನೆ ರಸಬಳ್ಳಿಯಾಗಿ ಅದ್ಲಿ ಎಂತ ಜನಪದ ಹೇಳ್ತಾರೆ ಅಲ್ವಾ. ಇದು ಎಂಥ ಮಾತು ನೋಡಿ. ತಾಯಿಯ ಮನೆಯ ಪ್ರೀತಿಯನ್ನ ಹೆಣ್ಣು ಮಗಳು ತನ್ನ ಗಂಡನ ಮನೆಯಲ್ಲಿ ಯಾವ ರೀತಿ ವ್ಯಕ್ತಪಡಿಸ್ತಾಳೆ ಅನ್ನೋದನ್ನ ಗಮನಿಸಿ. ಮುಂದೆ ಹಳ್ಳಿಗಳಲ್ಲೂ ಇಂದು ಅಪರೂಪವಾಗಿ ಪರಿಸರವನ್ನು ಕಲಿಯಲು ಈ ಹಾಡು ಅವಕಾಶ ಮಾಡಿಕೊಡುತ್ತದೆ. ಬರೆಯುವ ಮರಗಿಡ ಪಕ್ಷಿಗಳ ಮೂಲಕವೇ ತವರಿನ ಗುರುತು ಮಾಡಿಕೊಡುವ ಹೆಣ್ಣು ಮಗಳ ಜಾಣ್ಮೆಯನ್ನು ಇಲ್ಲಿ ಕಾಣಬಹುದಾಗಿದೆ. ಅರ್ಥ ಆಯ್ತಲ್ಲ ಆಶಯ. ಈಗ ಪ್ರವೇಶಿಕರನ್ನ ಶಾಲೆಯಲ್ಲಿ ನಾಡಹಬ್ಬದ ಸಂಭ್ರಮ. ಶಾಲೆಯಲ್ಲಿ ನಾಡಹಬ್ಬ ಅಂದ್ರೆ ಯಾವುದು? ಕನ್ನಡ ರಾಜ್ಯೋತ್ಸವ. ನಮ್ಮ ಕನ್ನಡಿಗರಿಗೆಲ್ಲ ನವೆಂಬರ್ 1 ಪ್ರತಿ ವರ್ಷ ನಾಡಹಬ್ಬ ಇರ್ತದೆ. ಕನ್ನಡ ತಾಯಿಯಾದ ಭುವನೇಶ್ವರಿಯನ್ನ ನಾವು ಪೂಜಿಸ್ತೀವಿ, ಆರಾಧಿಸ್ತೀವಿ. ಯಾವ ಮನರಂಜನಾ ಕಾರ್ಯಕ್ರಮ ನೀಡಬೇಕೆಂದು ಮಕ್ಕಳಲ್ಲಿ ಚರ್ಚೆ ಪ್ರಾರಂಭವಾಯಿತು, ಡಿಸ್ಕಷನ್ ಪ್ರಾರಂಭ ಮಾಡಿದ್ರಿ ನೀವು. ಹಾಡು, ನಾಟಕ, ನೃತ್ಯ, ಪ್ರಹಸನ ಹೀಗೆ ಪಟ್ಟಿ ಬೆಳೆಯಿತು. ಪೂರ್ಣಿಮಾಳ ಗುಂಪಿಗೆ ನೃತ್ಯ ಮಾಡುವ ಜವಾಬ್ದಾರಿ ನೀಡಲಾಯಿತು. ಯಾವ ನೃತ್ಯ ಬಂದಾಗ ಜನಪದ ನೃತ್ಯ ಎಂದು ಶ್ರುತಿ ಹೇಳಿದಳು. ಯಾವ ನೃತ್ಯ ಮಾಡೋದು, ಯಾವ ಡ್ಯಾನ್ಸ್ ಮಾಡೋದು ಅಂದಾಗ ಶ್ರುತಿ ಏನಂತಾರೆ, ನಾವು ಜನಪದ ನೃತ್ಯನ ಮಾಡೋಣ ಅಂತ ಹೇಳ್ತಾರೆ. ಅರವಿಂದ ಸಿನಿಮಾ ಹಾಡಿಗೆ ನೃತ್ಯ ಮಾಡೋಣ ಅಂತ ಅರವಿಂದನನ್ನು ಡ್ಯಾನ್ಸ್ ನ ಯಾವಕ್ಕೆ ಫಿಲಂ ಸಾಂಗಿಗೆ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ದ. ಆದ್ರೆ ಉಳಿದವರಪ್ಪಲ್ಲ, ನಮ್ಮಲ್ಲಿ ಬಗೆ ಹಾಡುಗಳಿವೆ. ಹಳ್ಳಿಯ ಜನಪ್ರೀತಿಯಿಂದ ಅದನ್ನು ರಚಿಸಿದ್ದಾರೆ. ಅದರಲ್ಲಿ ಸೊಗಸಾದ ಭಾಷೆ ಇದೆ, ತುಂಬಾ ಅರ್ಥವಿರುತ್ತದೆ. ಆಗ ಹಾಕಲು ಚಂದ ಎಂಬ ಮಾತುಗಳು ಕೇಳಿ ಬಂದವು. ಮಕ್ಕಳು ಅಭ್ಯಾಸ ಮಾಡಿ ಒಂದು ಜನಪದ ನೃತ್ಯವನ್ನು ಪ್ರದರ್ಶನ ಮಾಡಿದ್ರು. ಮಕ್ಕಳೆಲ್ಲ ಒಂದು ಪ್ರಾಕ್ಟೀಸ್ ಮಾಡಿದ್ರು ಜನಪದ ನೃತ್ಯಕ್ಕೆ, ಫೋಕ್ಲೋರ್ ಡ್ಯಾನ್ಸ್ಗೆ. ಆ ಡ್ಯಾನ್ಸ್ ಅಲ್ಲಿಗೆ ಅಭ್ಯಾಸವನ್ನ ಮಾಡಿ ಪ್ರಾಕ್ಟೀಸ್ ಮಾಡಿದ್ರು. ಈಗ ಏನಾಗುತ್ತೆ ನೋಡೋಣ. ಎಲ್ಲರೂ ಅದರ ಸೊಗಸನ್ನ ಮೆಚ್ಚಿದರು. ಆ ಡ್ಯಾನ್ಸ್ ಅಂದ್ರೆ ಜನಪದ ನೃತ್ಯದ ಸೊಗಸನ್ನ ಮೆಚ್ಕೋತಾರೆ. ಹಲವು ದಿನಗಳು ಹಲವರ ಬಾಯಲ್ಲಿ ನೃತ್ಯದ ಹಾಡುಗಳು ಕೂನ್ಕೊಡ್ತಿದ್ವು. ಚೆನ್ನಾಗಿ ನೀವು ಡ್ಯಾನ್ಸ್ ಹೀಗೆ ಮಾಡಿದ್ರೆ ನೀವು ಡ್ಯಾನ್ಸ್ ಕಲಿತೀರ. ಜಕ್ಕನಕ ಜಕ್ಕನಕ ಅನ್ನೋದು ಜನಪದ ಹಾಡು ಅಲ್ವಾ. ಹಾಡನ್ನ ಚೆನ್ನಾಗಿ ನೀವು ಕಲಿತು ಆ ಪ್ರೇಕ್ಷಕರು ನೋಡಿದಾಗ ನಿಮ್ಮ ಹಾಡನ್ನ ಅವ್ರು ಮೆಚ್ಕೋತಲೇ ಇರ್ತಾರೆ. ಹಲವು ದಿನಗಳ ಕಾಲ ಎಷ್ಟು ಚೆನ್ನಾಗಿ ಮಕ್ಕಳು ಡ್ಯಾನ್ಸ್ ಮಾಡಿದ್ರು. 7ನೇ ತರಗತಿಯ ಮಕ್ಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಮೆಚ್ಕೋತಾರೆ. ಅವ್ರ ಬಾಯಲ್ಲಿ ಸಹ ಜಕ್ಕನಕ 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 ಅಂತ ಗುಣಗುಡ್ತಾ ಇರ್ತಾರೆ. ಈ ರೀತಿ ಈ ಪದ್ಯದ ಪ್ರವೇಶ ಆಗಿದೆ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ನಾನೀಗ ಭಾಗ್ಯದ ಬಳೆಗಾರ ಪದ್ಯವನ್ನ ಹಾಡಿ ನಂತರ ಅದರ ಅರ್ಥವನ್ನ ನಿಮಗೆ ಹೇಳ್ತೀನಿ. ಮಕ್ಕಳೇ, ಪದ್ಯವನ್ನ ಆಲಿಸಿ ನೀವು ಸಹ ಇದೇ ರೀತಿ ರಾಗಬದ್ಧವಾಗಿ ಹಾಡುವುದನ್ನ ಕಲಿತುಕೊಳ್ಳಿ, ಅಭ್ಯಾಸ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ನಿಮ್ಮನ್ನ. ಈ ಪದ್ಯವು ಮದುವೆಯಾಗಿ ಗಂಡನ ಮನೆಯಲ್ಲಿರುವಂತ ಹೆಣ್ಣು ಮಗಳು ಹಾಗೂ ಆ ಊರಿಗೆ ಬಳೆಯನ್ನು ಮಾರಲು ಹೋಗಿ ಇರುವಂತಹ ಬಳೆಗಾರನ ನಡುವೆ ಆದಂತ ಸಂಭಾಷಣೆಯನ್ನು ಜನಪದರು ಹಾಡಿನ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ನೋಡಿ, ಗಮನಿಸಿ ಮಕ್ಕಳೇ. ಪದ್ಯವನ್ನ ಆದಷ್ಟು ರಾಗವಾಗಿ ಹಾಡುವುದಕ್ಕೆ ನಾನು ಬಯಸ್ತೀನಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ನಿನಗೆ ಗುರಿ ಇಲ್ಲ ಎಲೆ ಬಾಲೆ, ಗೊತ್ತಿಲ್ಲ ನಿನಗೆ ಗುರಿ ಇಲ್ಲ ಎಲೆ ಬಾಲೆ,
ತೋರಿಸು ಬಾರೆ ತವರೂರ, ತೋರಿಸು ಬಾರೆ ತವರೂರ. ಬಾಳೆ ಬಲ್ಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡೋ, ಬಾಳೆ ಬಲ್ಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡೋ. ನಟ ನಡುವೇಲಿ ನೀ ಹೋಗೋ ಬಳೆಗಾರ, ನಟ ನಡುವೇಲಿ ನೀ ಹೋಗೋ ಬಳೆಗಾರ. ಅಲ್ಲಿ ಹೂದೇ ನನ್ನ ತವರೂರು, ಅಲ್ಲಿ ಹೂದೇ ನನ್ನ ತವರೂರು. ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ. ಆಲೆ ಹಾಡುತ್ತವೆ ಗಾಣ ತಿರುಗುತ್ತವೆ, ಆಲೆ ಹಾಡುತ್ತವೆ ಗಾಣ ತಿರುಗುತ್ತವೆ. ನವಿಲು ಸಾರಂಗ ನಲಿತವೆ ಬಳೆಗಾರ, ನವಿಲು ಸಾರಂಗ ನಲಿತವೆ ಬಳೆಗಾರ. ಅದೇ ಕಾಣೋ ನನ್ನ ತವರೂರು, ಅದೇ ಕಾಣೋ ನನ್ನ ತವರೂರು. ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ. ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ, ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ. ಮಿಂಚಾಡವೆರಡು ಗಿಣಿ ಕಾಣೋ ಬಳೆಗಾರ, ಮಿಂಚಾಡವೆರಡು ಗಿಣಿ ಕಾಣೋ ಬಳೆಗಾರ. ಅಲ್ಲಿ ಹೂದೇ ನನ್ನ ತವರೂರು, ಅಲ್ಲಿ ಹೂದೇ ನನ್ನ ತವರೂರು. ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪರ ಹಾಕಿ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪರ ಹಾಕಿ. ನಟ ನಡುವೇಲೆ ಪಗಡೆಯ ಹಾಡುತ್ತಾಳೆ, ನಟ ನಡುವೇಲೆ ಪಗಡೆಯ ಹಾಡುತ್ತಾಳೆ. ಅವಳೆ ಕಾಣೋ ಎನ್ನ ಹಡೆದವ್ವ, ಅವಳೆ ಕಾಣೋ ಎನ್ನ ಹಡೆದವ್ವ. ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ. ಹಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ, ಹಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ. ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ, ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ. ಕೊಂಡೋಗೋ ಎನ್ನ ತವರಿಗೆ, ಕೊಂಡೋಗೋ ಎನ್ನ ತವರಿಗೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಮಕ್ಕಳೇ, ಈಗ ಪದ್ಯದ ಒಂದೊಂದು ಚರಣದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲನೇ ಚರಣದಲ್ಲಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಅಂತ ಯಾರು ಹೇಳ್ತಾ ಇದ್ದಾರೆ? ಹೆಣ್ಣು ಮಗಳು ಗಂಡನ ಮನೆಯಲ್ಲಿರುವಂತವಳು ಬಳೆಗಾರನಿಗೆ ಹೇಳ್ತಾ ಇದ್ದಾಳೆ. ಆಗ ಬಳೆಗಾರ ಹೇಳ್ತಾ ಇದ್ದಾನೆ, ನಿನ್ನ ತವರೂರ ನಾನೇನೋ ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ನನಗೆ ಗೊತ್ತಿಲ್ಲ, ಗೊತ್ತಿಲ್ಲ ಏನಾಗೆ ಗುರಿ ಇಲ್ಲ, ಗೊತ್ತಿಲ್ಲ ಏನಾಗೆ ಅಂದ್ರೆ ನನಗೆ ಗುರಿ ಇಲ್ಲ. ಇಲ್ಲಿ ಗುರಿ ಇಲ್ಲ ಅಂದ್ರೆ ನನಗೆ ಆ ಮಾರ್ಗದ ಅಂದ್ರೆ ದಾರಿಯು ಗೊತ್ತಿಲ್ಲ ಅಂತ ಇದ್ರ ಅರ್ಥ. ಆದ್ರಿಂದ ಹೆಣ್ಣು ಮಗಳಿಗೆ ಹೇಳ್ತಾ ಇದ್ದಾನೆ ಬಳೆಗಾರ, ತೋರಿಸು ಬಾರೆ ನಿನ್ನ ತವರೂರನ್ನ ಅಂತ ಹೇಳ್ತಾ ಇದ್ದಾನೆ. ಮುಂದಿನ ಎರಡನೇ ಚರಣ, ಇಲ್ಲಿ ಆ ಹೆಣ್ಣು ಮಗಳು ತನ್ನ ತವರಿನ ದಾರಿ ಹೇಗೆ ಇದೆ ಎನ್ನುವುದನ್ನ ಕುರುಹುಗಳ ಅಂದ್ರೆ ಗುರುತುಗಳ ಮೂಲಕ ಹೇಳ್ತಾ ಇದ್ದಾಳೆ. ಗಮನಿಸಿ ಈ ಚರಣದಲ್ಲಿ, ಬಾಳೆ ಬಲ್ಲಕ್ಕೆ ಬಿಡು ಸೀಬೆ ಎಡಕ್ಕೆ ಬಿಡು. ನಮ್ಮ ತವರು ಮನೆಗೆ ನೀನು ಹೋಗುವುದಾದರೆ ಬಳೆಗಾರ, ಬಾಳೆ ಅಂದ್ರೆ ಬಾಳೆ ಗಿಡ, ಬಾಳೆ ಗಿಡವನ್ನ ಬಲಕ್ಕೆ ಬಿಡು. ಸೀಬೆ ಅಂದ್ರೆ ಪೇರಳೆ ಹಣ್ಣು, ನೀವು ಸೀಬೆ ಹಣ್ಣು ತಿಂದಿದಿರಲ್ವಾ, ಅದು ಪೇರಳೆ ಹಣ್ಣು. ಅಂತಹ ಸೀಬೆ ಮರದ ತೋಟವನ್ನ ನೀನು ಎಡಕ್ಕೆ ಬಿಡು. ನಟ್ಟ ನಡುವೆಯಲ್ಲಿ ನೀ ಹೋಗೋ ಬಳೆಗಾರ ಅಂದ್ರೆ, ನಟ್ಟ ನಡುವೆ ಅಂದ್ರೆ ಮಧ್ಯದಲ್ಲಿ, ಮಧ್ಯದಲ್ಲಿ ನೀನು ಹೋಗು ಬಳೆಗಾರ ಅಂತ ಹೇಳ್ತಾ ಇದ್ದಾಳೆ.
ಅಲ್ಲಿ ಹೂವುದೇ ನನ್ನ ತವರೂರು, ಅಲ್ಲೇ ಇದೆ ನನ್ನ ತವರೂರು ಅಂತ ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ. ಬಳೆಗಾರ ಅದಕ್ಕೇನಂತ ಹೇಳ್ತಾ ಇದ್ದಾನೆ ಅಂದ್ರೆ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ. ಮುತ್ತೈದೆ ಅಂದ್ರೆ ಮದುವೆ ಆದ ಹೆಣ್ಣು ಮಗಳು. ಜನಪದರು ಹೇಗೆ ಕವನಗಳ ಮೂಲಕ, ಸಾಹಿತ್ಯದ ಮೂಲಕ ವರ್ಣಿಸಿದ್ದಾರೆನ್ನೋದನ್ನ ಮುತ್ತೈದೆ ಹೆಣ್ಣಿನ ಮೂಲಕ ಮುಂದೆ ಅವಳ ತವರಿನ ದಾರಿಯನ್ನ ಹೇಳ್ತಾ ಇದ್ದಾರೆ. ಅವಳು ಬಳೆಗಾರನಿಗೆ ಹೇಳ್ತಾ ಇದ್ದಾಳೆ ಏನಂತ, ಹಾಲೆ ಹಾಡುತ್ತವೆ ಗಾಣ ತಿರುಗುತ್ತವೆ. ಹಾಲೆ ಅಂದ್ರೆ ನೀವು ನೋಡಿದಿರಲ್ವಾ, ಹಾಲೆ ಅಂದ್ರೆ ಏನು, ಕಬ್ಬಿನ ರಸ ತೆಗೆಯುವ ಯಂತ್ರ ಅಂತ. ಗಾಣವನ್ನು ನೀವು ನೋಡಿದಿರಲ್ವಾ ಅಲ್ವಾ, ಅಲ್ಲಿ ಗಾಣ ತಿರುಗುತ್ತವೆ ಅಂದ್ರೆ ಆಲೆ ಮನೆಗಳಿದ್ದಾವೆ, ಆಲೆ ಮನೆಯಲ್ಲಿ ಗಾಣ ತಿರುಗುತ್ತವೆ. ಮುಂದೆ ನವಿಲು ಸಾರಂಗ ನಲಿತಾವೆ ಬಳೆಗಾರ. ನೀವೆಲ್ಲ ನವಿಲ್ ನೋಡಿದಿರಲ್ವಾ, ನವಿಲ್ನ ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ ಆಗಿದೆ ಅಲ್ವಾ ನವಿಲು. ಸಾರಂಗ ಅಂದ್ರೇನು, ಮೈ ಮೇಲೆ ಚುಕ್ಕೆಗಳಿರುವ ಜಿಂಕೆ ಅಂತ ಇದರ ಅರ್ಥ. ಅದರಿಂದ ನವಿಲು ಸಾರಂಗ ನಲಿಯುತ್ತವೆ ಬಳೆಗಾರ, ಅದೇ ಕಾಣು ನನ್ನ ತವರೂರು, ಅದೇ ಕಾಣು ಬಳೆಗಾರ ನನ್ನ ತವರೂರು, ನೀನು ಹೋಗಿ ಬಾ ಅಂತ ಬಳೆಗಾರನಿಗೆ ಮುತ್ತೈದೆಯಾದ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ. ಅದಕ್ಕೆ ಬಳೆಗಾರ ಮತ್ತೆ ಹೇಳ್ತಾ ಇದ್ದಾನೆ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರು ಅಂತ. ಈ ಚರಣ ಅರ್ಥ ಆಯ್ತು ಅಂತ ಭಾವಿಸ್ಕೋತೀನಿ. ಮುಂದಿನ ಚರಣಕ್ಕೆ ಹೋಗೋಣ. ಆ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ ಬಳೆಗಾರನಿಗೆ ಕ್ಲೂ ಅಂದ್ರೆ ಗುರುತನ್ನ ಮತ್ತೆ ಹೇಳ್ತಾ ಇದ್ದಾಳೆ. ಏನಂತ ಹೇಳ್ತಾ ಇದ್ದಾಳೆ ಅನ್ನೋದನ್ನ ಜನಪದರು ಸೊಗಸಾಗಿ ವರ್ಣಿಸಿದ್ದಾರೆ. ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ. ಬಳೆಗಾರನಿಗೆ ಹೇಳ್ತಾ ಇದ್ದಾಳೆ ಹೆಣ್ಣು ಮಗಳು, ನಮ್ಮ ತವರು ಮನೆ ಹೇಗಿದೆ ಅಂದ್ರೆ ಹಂಚಿನ ಮನೆ ಕಾಣೋ ಬಳೆಗಾರ, ಕಂಚಿನ ಕದವನ್ನ ನಮ್ಮ ಮನೆಗೆ ಹಾಕಿದ್ದಾರೆ ನೋಡು, ಅದರ ನಡುವೆ ಮಿಂಚಾಡವೆರಡು ಗಿಣಿ ಕಾಣೋ. ಮಿಂಚು ಅಂದ್ರೆ ಹೊಳೆಯುವಂತಹ ಎರಡು ಗಿಳಿಗಳು ಅಲ್ಲಿ ಆಟವನ್ನು ಆಡ್ತಾ ಇದ್ದಾವೆ ಬಳೆಗಾರ, ಅಲ್ಲಿ ಊದೇ ನನ್ನ ತವರೂರು, ಅಲ್ಲೇ ಇದೆ ನನ್ನ ತವರೂರು ಅಂತ ಬಳೆಗಾರನಿಗೆ ಮುತ್ತೈದೆಯಾದ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ. ಅದಕ್ಕೆ ಬಳೆಗಾರ ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರು ಅಂತ ಹೇಳ್ತಾ ಇದ್ದಾನೆ. ಮುಂದಿನ ಚರಣ, ಮುತ್ತೈದೆ ಹಟೀಲಿ ಮುತ್ತಿನ ಚಪ್ಪರ ಹಾಕಿ ನಟ ನಡುವೇಲಿ ಪಗಡೆಯ ಹಾಡುತ್ತಾಳೆ. ಇಲ್ಲಿ ತನ್ನ ತಾಯಿಯ ಬಗ್ಗೆ ಕುರುಹು ಅಂದ್ರೆ ಗುರುತನ್ನ ಐಡೆಂಟಿಫಿಕೇಶನ್ ನ ಹೇಳ್ತಾ ಇದ್ದಾಳೆ ಹೆಣ್ಮಗಳು. ಮುತ್ತೈದೆ ಹಟ್ಟೀಲಿ ಮುತ್ತಿನ ಚಪ್ಪರ ಹಾಕಿ. ಮುತ್ತೈದೆಯ ಹಟ್ಟಿ, ಹಟ್ಟಿ ಅಂದ್ರೆ ಇಲ್ಲಿ ಮನೆ. ಮುತ್ತೈದೆಯಾದ ಮನೆಯಲ್ಲಿ ಮುತ್ತಿನಂತಹ ಚಪರವಾಗಿ ನಟ ನಡುವೆಯಲ್ಲಿ ಅಂದ್ರೆ ನಟ ನಡುವೆ ಅಂದ್ರೆ ಇದು ದುರುಕ್ತಿ ಆಗಲ್ಲ, ದುರುಕ್ತಿ ಆಗ್ತದೆ. ಮಧ್ಯದಲ್ಲಿ ನಟ ನಡುವೆ ಅಂದ್ರೆ ಮಧ್ಯದಲ್ಲಿ ಪಗಡೆಯನ್ನ ಹಾಡ್ತಾ ಇದ್ದಾಳೆ. ಅವಳೇ ಕಾಣು ನನ್ನ ಹಡೆದವ್ವ, ಅವಳೇ ನನ್ನ ಎತ್ತಂತ ತಾಯಿ, ಹಡೆದವ್ವ ತಾಯಿ ಅಮ್ಮ ಅಂತ ಬಳೆಗಾರನಿಗೆ ಆ ಮುತ್ತೈದೆಯಾದ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ. ಅದಕ್ಕೆ ಬಳೆಗಾರನ ರಿಯಾಕ್ಷನ್ ಏನಪ್ಪಾ ಅಂದ್ರೆ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರು ಅಂತ ಮತ್ತೆ ಅದೇ ರೀತಿ ಹೇಳ್ತಾ ಇದ್ದಾನೆ. ಇನ್ನ ಕೊನೆ ಚರಣದಲ್ಲಿ ಹೆಣ್ಣು ಮಗಳು ತನ್ನ ಹಡೆದವ್ಗೆ ಯಾವ ಬಳೆಗಳು ಇಷ್ಟ ಅಂತ ಆ ಬಳೆಗಾರನಿಗೆ ಹೇಳುತ್ತಿರುವಂತ ರೀತಿಯನ್ನ ಈ ಚರಣದಲ್ಲಿ ಗಮನಿಸಬಹುದು. ಡಿಯರ್ ಫ್ರೆಂಡ್ಸ್, ಅಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ. ಮುತ್ತೈದೆಯಾದ ಹೆಣ್ಣು ಮಗಳ ತಾಯಿಗೆ ಅಚ್ಚ ಕೆಂಪಿನ ಬಳೆಗಳು ಇಷ್ಟವಂತೆ, ಹಸಿರು ಗೀರಿನ ಬಳೆಗಳು ಇಷ್ಟವಂತೆ. ಇನ್ನು ಹಡೆದವ್ಗೆ ಬಲು ಆಸೆ ಬಳೆಗಾರ, ಇನ್ನು ಹಡೆದವ್ವ ಇತ್ತಂತ ತಾಯಿಗೆ ಬಹಳ ಆಸೆ ಇದೆ ಬಳೆಗಾರನೇ. ಕೊಂಡು ಹೋಗೋ ಎನ್ನ ತವರಿಗೆ, ಕೊಂಡು ಹೋಗೋ ಎನ್ನ ಅಂದ್ರೆ ನನ್ನ ತವರಿಗೆ ಈ ಬಳೆಗಳನ್ನೆಲ್ಲ ತೆಗೆದುಕೊಂಡು ಹೋಗು. ಯಾವ ಯಾವ ಬಳೆಗಳು ಅಂದ್ರೆ ಅಚ್ಚ ಕೆಂಪಿನ ಬಳೆ, ಹಸಿರು ಗೀರಿನ ಬಳೆಗಳನ್ನ ನನ್ನ ತಾಯಿಯ ಮನೆಗೆ ತೆಗೆದುಕೊಂಡು ಹೋಗು. ಅದು ಆ ಬಳೆಗಳೆಲ್ಲ ನನ್ನ ತಾಯಿಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾಳೆ. ಮತ್ತೊಮ್ಮೆ ಹೆಣ್ಮಗಳು ಬಳೆಗಾರನಿಗೆ ಹೇಳ್ತಾ ಇದ್ದಾಳೆ, ಭಾಗ್ಯದ ಬಳೆಗಾರನೇ ಹೋಗಿ ಬಾ ನನ್ನ ತವರೂರಿಗೆ, ನನ್ನ ತವರೂರಿಗೆ ನೀನು ಹೋಗಿ ಬಾರಪ್ಪ ಬಳೆಗಾರನೆ ಅಂತ ಹೇಳ್ತಾ ಇದ್ದಾಳೆ. ಡಿಯರ್ ಫ್ರೆಂಡ್ಸ್, ನೋಡಿ ಯಾವ ರೀತಿ ಜನಪದರು ಅನಕ್ಷರಸ್ಥರಾಗಿದ್ರು ಸಹ ಜನಪದ ಸಾಹಿತ್ಯವನ್ನ ಕನ್ನಡ ನಾಡಿಗೆ, ಕನ್ನಡ ಸಾಹಿತ್ಯ, ಕನ್ನಡ ಸಾರಸ್ವತ ಲೋಕಕ್ಕೆ ಕಟ್ಟಿಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸಿ. ಸ್ನೇಹಿತರೆ, ಕನ್ನಡ ಭಾಷೆಯು ಶ್ರೇಷ್ಠ ಸಾಹಿತ್ಯವಾಗಿದೆ. ಈ ವಿಡಿಯೋವನ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಆದಷ್ಟು ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ, ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ. ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.